ಮೈಸೂರು ಗಲಭೆ ಅದೊಂದು ಪ್ರೀ ಪ್ಲಾನ್ಡ್. ಒಂದೇ ಬಾರಿ ಸಾವಿರಾರು ಜನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 20 ಮೂಟೆಯಷ್ಟು ಕಲ್ಲುಗಳು ಸಂಗ್ರಹ ಆಗಿದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅದೆಲ್ಲವನ್ನು ನೋಡಿದ್ದೆ. ಪ್ರಚೋದನಕಾರಿ ಭಾಷಣ ಮಾಡಿದ್ರು, ಇನ್ನೂ ಕ್ರಮ ಇಲ್ಲ. ಪೊಲೀಸರಿಗೆ ಕಾಂಗ್ರೆಸ್ ಆಫೀಸ್ನಿಂದ ಸ್ಟಾರ್ಸ್ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆರ್ ಅಶೋಕ್. ಇನ್ನು ಡಿಸಿಎಂ ಮಾತಿಗೂ ಕೂಡ, ಚಿಕ್ಕ ಹುಡುಗರು ಅಂತೇನೋ ಹೇಳಿದ್ರು ಡಿಸಿಎಂ ಡಿಕೆ ಅವರು, ಅವರ ಮಾತಿಗೂ ಕೂಡ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಎಲ್ಲ ಚಿಕ್ಕ ಹುಡುಗರಂತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು. ಪಾಪ ಅವರೆಲ್ಲ ಬಂದು, ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ಮೈಸೂರಿನ ಗಲಭೆ ಅದೊಂದು ಪ್ರೀ ಪ್ಲಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಯಾಕಂದರೆ ಅಟ್ ಎ ಟೈಮ್ 1000 ಜನ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಟ್ ಎ ಟೈಮ್. ಮತ್ತು ಸುಮಾರು 20 ಮೂಟೆಗಳಿಗೂ ಹೆಚ್ಚು ಕಲ್ಲುಗಳು ಅಟ್ ಎ ಟೈಮ್ ಹೆಂಗೆ ಸಂಗ್ರಹಣೆ ಆಯಿತು? ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ಅವ್ರು ಹೊಡೆದಿರೋ ಕಲ್ಲುಗಳು ಇನ್ನು ಕಾರ್ ಕೆಳಗಡೆ ಹಾಗೆ ಬಿದ್ದಿದ್ವು. ಅಲ್ಲಿ ನಿಲ್ಲಿಸಿರೋ ಪೊಲೀಸ್ ಸ್ಟೇಷನ್ ಮುಂದಿರೆ ನಿಲ್ಲಿಸಿರೋ ಅಂಥ ಕಾರ್ಗಳ ಕೆಳಗಡೆ ಆ ಕಲ್ಲುಗಳೆಲ್ಲ ಹಾಗೆ ಇತ್ತು. ಅಲ್ಲ ಒಬ್ಬ ಯಾರೋ ಮುಲ್ಲಾ ದೊಡ್ಡದಾಗಿ ದಾಡಿ ಬಿಟ್ಕೊಂಡಿದ್ದಾನೆ. ಅವನು ಭಾಷಣ ಮಾಡ್ತಾನೆ, ಪ್ರಾಣ ಕೊಡ್ತೀರಿ, ನಮ್ಮ ಮಕ್ಕಳನ್ನೇ ಕತ್ತರಿಸಾಕ್ಬಿಡ್ತೀರಿ ನಾವು, ಮಕ್ಕಳನ್ನೇ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಮಕ್ಕಳು ಕತ್ತರಿಸ್ಬೇಕು ಅಂದರೆ ಅದಕ್ಕೂ ರೆಡಿ ಅಂತ ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದ ಮೇಲೂ ಕೂಡ ಕ್ರಮ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ 2 ಪಂಗಡ ಆಗೋಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಪೊಲೀಸರನ್ನು ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ. ರಾಜಣ್ಣ ಅವರು ಪೊಲೀಸವ್ರಿಗೆ ಅವ್ರ ಭಾಷೆಯಲ್ಲಿ ನಾನು ನೋಡಿರೋ ಸತ್ಯನ ಥೂ ಅಂತ ಹೇಳಿ ಉಗ್ದಿರೋವಂಥದ್ದು. ಉಗ್ದಿದ್ದಾರ? ಮತ್ತು ನಾಲಾಯಕ್ಗಳು, ನಾನ್ಸೆನ್ಸ್. ಅವ್ರಿಗೆ ಆ ಸ್ಟಾರ್ಗಳು ಯಾರು ಕೊಟ್ಟರು? ಏನು ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸ್ಟಾರ್ ತಗೊಂಬಂದೆ ಅಂಗಡಿ ಕಂಡವ್ರು ಅವರು? ಅವ್ರು KPC ಆಫೀಸಲ್ಲಿ KPCC ಆ CC ಆಫೀಸಲ್ಲಿ ಏನು ಸ್ಟಾರ್ಗಳನ್ನೇನ ಮಾರಾಟಕ್ಕೆ ಇಟ್ಟಿದ್ದಾರೆ ತಗೊಂಬಂದು ಹಾಕೋಣಕ್ಕೆ? ನಮ್ಮ ಡಿ ಕೆ ಶಿವಕುಮಾರ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸು. ಪಾಪ ಏನೋ ಗೊತ್ತಿಲ್ದಿರ ಕುಕ್ಕರ್ ಬಾಂಬ್ ಇಟ್ಕೊಂಡು ಊಟವನು ಅವನು. ಇಲ್ಲಿ ಬಂದು ಮೈಸೂರಲ್ಲಿ ಪಾಪ ಸಣ್ಣ ಹುಡುಗರು ಎಲ್ಲ 6 ತಿಂಗಳು 1 ವರ್ಷದ ಮಕ್ಕಳು, ಅವರೆಲ್ಲ ಸಣ್ಣ ಹುಡುಗರು. ಅವರೆಲ್ಲ ಏನೋ ಬಂದು ಕಲ್ಲು ಹೊಡೆದ್ಬಿಟ್ಟವ್ರೆ. ಪಾಪ ಎಲ್ಲ ಹಿರಿಯ ಮುಸ್ಲಿಂ ಮುಖಂಡರೆಲ್ಲ ಬಂದು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಅಂತ ಹೇಳಿದ್ದಾರೆ. ಅಲ್ಲಿ ವಿಡಿಯೋನೇ ಇದೆಯಲ್ಲ, ಅವರು ಪ್ರಚೋದನೆ ಮಾಡಿ ಕಲ್ಲು ಹೊಡ್ಸೋಕ್ಕೆ ಹೇಳಿರೋವಂಥದ್ದು. ಈಗ ಅರೆಸ್ಟ್ ಆಗಿರೋರೆಲ್ಲ 6 ತಿಂಗಳ ಮಕ್ಕಳ, ಬೇಬಿ ಸಿಟ್ಟಿಂಗ್ ಅವರೆಲ್ಲ. ಅಲ್ಲಿ ಒಂದು ಕಡೆ ಬ್ರದರ್ಸು, ಇಲ್ಲಿ ಬಂದು ಅವರೆಲ್ಲ ಬೇಬಿ ಸಿಟ್ಟಿಂಗ್ ಅನ್ನೋದು. ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ರಾಮೇಶ್ವರ ಕೆಫೆ, ಅದು ಯಾವುದೋ ಹೋಟ್ಲ್ ಬಿಸ್ನೆಸ್ ಗಲಾಟೆ ಅಂತ ಹೇಳೋದು. ಅಂದರೆ ಇವರ ಉದ್ದೇಶ ಏನಿದೆ ಅಂದರೆ, ಮೊದಲೇ ಪೊಲೀಸರಿಗೆ ಒಂದು ಸಂದೇಶ, ನೋಡಪ್ಪ ಈ ಲೈನಲ್ಲೇ ಥಿಂಕ್ ಮಾಡಿ, ನೀವು ಅವ್ರನ್ನ ಮುಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರು ಭಿಕ್ಷೆಯಲ್ಲಿರೋದು, ಕಾಂಗ್ರೆಸ್ ಅವರು ಮುಸ್ಲಿಮರ ಭಿಕ್ಷೆಯಲ್ಲಿದ್ದಾರೆ. ಆ ಭಿಕ್ಷೆಯ ಋಣ ತೀರ್ಸೋಕ್ಕೋಸ್ಕರ ಅವರು ಅವ್ರ ಮೇಲೆ ಏನು ಕೇಸ್ ಮಾಡಲ್ಲ. ಮಾಡಿದ್ರು ಇವಾಗ KJಹಳ್ಳಿ DJಹಳ್ಳಿ ವಾಪಸ್ ರೆಡಿ. ಯಾವಾಗೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು, ಕಾರುಗಳೆಲ್ಲ ಸುಟ್ಟಾಕಿದ್ರು, ಪೊಲೀಸರು ಹೊಡೆದ್ರು, ದಂಗೆ ಮಾಡಾಕ್ಬಿಟ್ರು. ಇಡೀ ಹುಬ್ಬಳ್ಳಿ 3 ದಿನ ಸ್ಥಗಿತ ಆಗೋಯ್ತು. ಆ ಎಲ್ಲ ಕೇಸ್ಗಳನ್ನು ಕ್ಯಾಬಿನೆಟ್ ತಂದು ವಿಡ್ರಾ ಮಾಡಿಬಿಟ್ರಿ. ಏನು ಮೆಸೇಜ್ ಕೊಡ್ತಾ ಇದ್ದೀರಾ ರಾಜ್ಯದ ಜನತೆಗೆ?